ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. ಹಾಗೆಯೇ ಇವತ್ತು ಬಂದು ಶುಕ್ರವಾರ ಅಂದರೆ ನಮ್ಮ ಮನೆ ಮುಂದೆ ತುಂಬ ದೇವಸ್ಥಾನಗಳೆಲ್ಲ ಇದೆ. ಅದಕ್ಕಾಗಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ನಡೀತಾ ಇರುತ್ತೆ. ಅದ್ರ ಸೌಂಡ್ ನಮ್ಮ ಮನೆ ಹತ್ರ ಬರುತ್ತೆ. ಸೊ ಅದಕ್ಕಾಗಿ ನಾನು ವಾರಗಳ ಟೈಮಲ್ಲಿ ಹೊರಗಡೆ ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನಾನು ಬಂದು ನನ್ನ ಕೆಲಸಕ್ಕೆ ಜಾಯ್ನ್ ಆಗ್ತೀನಿ. ಸೊ ಏನೋ ಒಂಥರ ಖುಷಿ ಅನಿಸುತ್ತೆ ನನಗೆ ಅದು ಸೌಂಡೆಲ್ಲ ಬರ್ತಾ ಇದ್ದರೆ. ಸೊ ಹಾಗೆ ನಮ್ಮ ಮನೆ ಮುಂದೆ ಚಾಮುಂಡಿ ಬೆಟ್ಟ ಕೂಡ ಕಾಣಿಸುತ್ತೆ. ಕೆಲವೊಂದು ಟೈಮ್ ಮೋಡದಿಂದ ಅದು ಕೂಡ ಕವರ್ ಆಗಿಬಿಟ್ಟಿರುತ್ತೆ. ನೋಡೋಕ್ಕೆ ತುಂಬಾ ಹಂದವಾಗಿ ಕಾಣಿಸುತ್ತೆ. ಸೊ ಹಾಗೆಯೇ ಇಲ್ಲಿ ಪಾಪುಗೆ ಹಾಲು ಕಾಯಿಸ್ತಾ ಇದ್ದೀನಿ. ನನಗೆ ಗ್ರೀನ್ ಟೀಗೆ ಅಂತೇಳಿ ನೀರನ್ನು ಕೂಡ ಬಿಸಿ ಮಾಡ್ಕೊತಾ ಇದ್ದೀನಿ. ಹಾಲನ್ನು ಒಟ್ಟಿಗೆ ಒಂದು ಅರ್ಧ ಲೀಟ್ರ್ ಫುಲ್ ಕಾಯಿಸ್ಕೊಂಡು ಬಿಡ್ತೀನಿ. ಈವ್ನಿಂಗ್ ಟೈಮ್ ನಮಗೆ ಕಾಫಿಗೆ ಕೂಡ ಆಗುತ್ತೆ ಅಂತೇಳಿ. ಚೆನ್ನಾಗಿ ಹಾಲು ಕಾದಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಫಿದು ಅಂತೇಳಿ ಫಸ್ಟಿಗೆ ನಾನು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡು ಬಿಡ್ತೀನಿ. ಹಾಗೆಯೇ ಪಾಪುಗೆ ಇವತ್ತು ಲಂಚ್ ಬಾಕ್ಸ್ಗೆ ಜೋಳನ ಕೊಟ್ಟು ಕಳಿಸೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಜೋಳ ಆಗಿದ್ದರೆ ನಾನು ಸ್ಟೀಮ್ ಮಾಡಿ ಕೊಟ್ಟು ಕಳಿಸ್ತಾ ಇದ್ದೆ. ಆದರೆ ನನಗೂ ಕೂಡ ಜೋಳ ಬೆಳಗ್ಗೆ ಬೇಕಿತ್ತು. ಅದಕ್ಕಾಗಿ ಎಲ್ಲ ಜೋಳನೂ ಕೂಡ ಹಾಕ್ಕೊಂಡು ಈಗ ಒಂದು 3 ವಿಸಿಲ್ ತೊಗೊಂಡ್ಬಿಡ್ತೀನಿ ಕುಕ್ಕರ್ಗೆ ಹಾಕಿ. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ಟೀಮ್ ಮಾಡಿ ಕೊಟ್ಟರು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗೆ ನಾನೀಗ ನನಗೆ ಬೇಕಲ್ಲ ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಈಗ 3 ವಿಸಿಲ್ ತೊಗೊಂಡ್ಬಿಡ್ತೀನಿ. ಬೆಂದಿಲ್ಲ ಅಂದರೆ ಇನ್ನೊಂದು ವಿಸಿಲ್ ಎಕ್ಸ್ಟ್ರಾ ಹುಗ್ಗಿಸ್ಕೊಂಡ್ಬಿಡ್ತೀನಿ. ನಾನಿವತ್ತು ಎದ್ದಿದ್ದು ಲೇಟ್ ಆಯಿತು. ಅದಕ್ಕಾಗಿ ಬ್ರೇಕ್ಫಾಸ್ಟ್ ಏನೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕಾಗಿ ಜೋಳದಲ್ಲೇ ಸ್ವಲ್ಪ ಏನಾದರೂ ರೆಸಿಪಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಪಾಪುಗೆ ಹಾಲು, ನನಗೆ ಗ್ರೀನ್ ಟೀನ ರೆಡಿ ಮಾಡಿಕೊಂಡೆ. ಸೊ ಪಾಪುಗೆ ಜಾಸ್ತಿ ಹಾಲನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ಚಿಕ್ಕ ಲೋಟದಲ್ಲಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಷ್ಟೇ ಲೋಟದಲ್ಲಿ ನಾನು ಹಾಲನ್ನು ಕೊಡ್ತೀನಿ. ಅದಕ್ಕೆ ಪೀಡಿಯೋಶ್ಯೂರ್ ಅಥವಾ ಬೂಸ್ಟ್ ಆಗಿರ್ಬೋದು, ಹಾರ್ಲಿಕ್ಸ್ ಆಗಿರ್ಬೋದು, ಏನಾದರೂ 1 ಸ್ಪೂನಷ್ಟು ಆ್ಯಡ್ ಮಾಡಿ ಅವನಿಗೆ ಕೊಟ್ಬಿಡ್ತೀನಿ. ದಿನಕ್ಕೆ 1 ಬಾರಿ ಅಷ್ಟೇ ನಾನು ಹಾಲನ್ನು ಕೊಡ್ತೀನಿ ಅವನಿಗೆ. ನನಗೂ ಕೂಡ ಗ್ರೀನ್ ಟೀನ ತೊಗೊಂಡೆ. ಅದೆಲ್ಲ ಆಗಿದ ನಂತರ ಈಗ ಜೋಳ ಕೂಡ ಕಂಪ್ಲೀಟಾಗಿ ಬೆಂದಿತ್ತು. 3 ವಿಸಿಲ್ಗೆ ಚೆನ್ನಾಗಿ ಬೆಂದಿತ್ತು. ಸೊ ಸ್ವಲ್ಪ ಎಳೆ ಜೋಳ ಆಗಿದ್ದರೆ ಬೇಗನೆ ಬೆಂದ್ಬಿಡುತ್ತೆ. ಸ್ವಲ್ಪ ಏನಾದರೂ ಬಲ್ತಿದೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೂಗಿಸ್ಕೋಬೇಕಾಗುತ್ತೆ. ನಾನು ಬೆಂದಿದೆಯಲ್ವ ಅಂತೇಳಿ ಒಂದು ಕಾಳನ್ನ ಈ ಥರ ಚೆಕ್ ಮಾಡಿ ನೋಡ್ತಾ ಇದ್ದೀನಿ. ಹಾಗೆ ನೀರನ್ನು ಸಪ್ರೇಟ್ ಮಾಡಿಕೊಂಡು ಸೊ ಕಂಪ್ಲೀಟಾಗಿ ನೀರು ಡ್ರೈ ಆಗಬೇಕು ಜೋಳದಿಂದ. ಅದಕ್ಕಾಗಿ ಒಂದು ಜಾಲರಿ ಬಟ್ಲಿಗೆ ಹಾಕಿ ನೀರನ್ನು ಕಂಪ್ಲೀಟಾಗಿ ಸೋರ್ಲಿಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಸೊ ಕಾರ್ನ್ ಒಂದೇ ಆಗಿಬಿಟ್ರೆ ತಿನ್ನೋಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದಕ್ಕಾಗಿ ಜೊತೆಗೆ ಸ್ವಲ್ಪ ದಾಳಿಂಬೆ ಕಾಳು ಕೂಡ ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲಿ ಬಿಡಿಸಿ ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಈ ಥರ ಎಲ್ಲ ಹಣ್ಣುಗಳನ್ನೂ ಕೂಡ ಮಿಕ್ಸ್ ಮಾಡಿನೇ ಕೊಡೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟಿನಲ್ಲಿ ಲಂಚ್ ಬಾಕ್ಸ್ ರೆಸಿಪಿನ ತೋರಿಸ್ತೀನಿ. ಹಾಗೆಯೇ ಈಗ ಉಳಿದಂತಹ ಕಾರ್ನಲ್ಲಿ ನಾನೀಗ ಒಂದು ರೆಸಿಪಿನ ಮಾಡ್ಕೋತಾ ಇದ್ದೀನಿ. ಸೊ ನಾರ್ಮಲಾಗಿ ನಾವು ಔಟ್ಸೈಡ್ ಹೋದಾಗ ಈ ಬಟರ್ ಕಾರ್ನ್ ಆಗಿರ್ಬೋದು ಅಥವಾ ಸ್ವೀಟ್ ಕಾರ್ನ್ ಆಗಿರ್ಬೋದು ಅಥವಾ ಚಿಲ್ಲಿ ಕಾರ್ನ್ ಆಗಿರ್ಬೋದು, ಇದನ್ನೆಲ್ಲ ಜಾಸ್ತಿ ನಾವು ಔಟ್ಸೈಡ್ ತೊಗೊಂಡು ತಿಂತಾ ಇರ್ತೀವಿ. ಒಂದು ಲೋಟಕ್ಕೆ 60 ರೂಪಾಯಿ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಅದನ್ನು ನಾನೀಗ ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ. ಹೇಗೆ ಮಾಡೋದು ಅಂತೇಳಿ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಒಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದಕ್ಕೆ ಬಟರ್ ಹಾಕ್ಕೊಂಡಿದ್ದೀನಿ. ಬಟರ್ ಇಲ್ಲ ಅಂದರೆ ಕೂಡ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಚಿಲ್ಲಿ ಕಾರ್ನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೈಸಿಯಾಗಿರಬೇಕು ಅಂತೇಳಿ ಸ್ವಲ್ಪ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಕಾರ್ನ್ ಬೇಕಂದರೆ ಬರೀ ಬಟರ್ ಅಷ್ಟೇ ಹಾಕ್ಕೊಳ್ಳಿ, ಇನ್ನೇನು ಹಾಕೊಳ್ಳೋಕೆ ಹೋಗಬೇಡಿ. ಜಸ್ಟ್ ಆಲ್ರೆಡಿ ನಾವು ಉಪ್ಪನ್ನು ಹಾಕಿರ್ತೀವಲ್ಲ, ಉಪ್ಪನ್ನು ಕೂಡ ಆ್ಯಡ್ ಮಾಡೋದೇನು ಬೇಕಾಗಿರೋದಿಲ್ಲ. ಉಪ್ಪು ಕಮ್ಮಿ ಆಗಿದೆ ಅಂದರೆ ಮಾತ್ರ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾನು ಬಟರ್ ಹಾಗೆಯೇ ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಏನು ಬೇಯಿಸಿಟ್ಕೊಂಡಿದ್ದೆ ಆ ಕಾರ್ನ್ ಕೂಡ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಸೊ ಇಷ್ಟೇ, ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅಮ್ಮ ಕೂಡ ಟೇಸ್ಟ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಕ್ಕಾಗಿ ಮನೆಯಲ್ಲೇ ಆದಷ್ಟು ಈ ಥರ ಹೆಲ್ದಿಯಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಒಂದು ನಾರ್ಮಲ್ ಜೋಳಕ್ಕೆ 20 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಅದನ್ನು ಔಟ್ಸೈಡ್ ಹೋಗಿ ಈ ಥರ ಕಾರ್ನ ತಿನ್ನಬೇಕು ಅಂದರೆ 60 ರೂಪಾಯಿ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೆಯೇ ನಾನು ಮಾಡಿರುವಂತಹ ಕಾರ್ನ ಬಂದು ಒಂದು 4ರಿಂದ 5 ಜನ ತಿನ್ನುವಷ್ಟಿತ್ತು. 5 ನಿಮಿಷಕ್ಕೆಲ್ಲ ಈ ಕಾರ್ನ ಪ್ರಿಪೇರ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಹೇಳಿ. ಹಾಗೆಯೇ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದಷ್ಟು ನಾನು ಬೇರೆ ಬೇರೆ ರೆಸಿಪಿಗಳನ್ನ ನಿಮಗೆ ತೋರಿಸಲಿಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆದಷ್ಟು ಲೈಕ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಪಾಪುಗೆ ಇವತ್ತಿನ ಲಂಚ್ ಬಾಕ್ಸ್ಗೆ ಈ ಥರ ರೆಡಿ ಮಾಡಿದೆ. ಸ್ವಲ್ಪ ಲಚ್ಚಿ ಹಣ್ಣು, ಹಾಗೆಯೇ ಆರೆಂಜ್, ಸ್ವಲ್ಪ ಪ್ರೊಮೊಗ್ರನೇಟ್, ಹಾಗೆಯೇ ಕಾರ್ನ್ ಕೂಡ ಹಾಕಿದ್ದೆ. ಸ್ವಲ್ಪ ದ್ರಾಕ್ಷಿ ಕೂಡ ಹಾಕಿದ್ದೀನಿ, ಅಂದರೆ ಒಣ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಟೇಸ್ಟ್ ಮಾಡೋಕ್ಕೆ ತುಂಬಾ ಇಷ್ಟಪಡ್ತಾರೆ. ನನಗೂ ಕೂಡ ಇತ್ತೀಚೆಗೆ ಲಂಚ್ ಬಾಕ್ಸ್ನ ರೆಡಿ ಮಾಡೋದು ಅಂದರೆ ಸ್ವಲ್ಪ ತುಂಬಾ ಖುಷಿಯಾಗುತ್ತೆ. ಬೇರೆ ಬೇರೆ ಹಣ್ಣುಗಳಾಗಿರ್ಬೋದು, ಬೇರೆ ಬೇರೆ ರೆಸಿಪಿಗಳಾಗಿರ್ಬೋದು, ಅದನ್ನೆಲ್ಲ ಮಾಡಬೇಕು ಅಂತೇಳಿ. ಆ್ಯಂಡ್ ಉಳಿದಂತಹ ಹಣ್ಣುಗಳನ್ನ ಜ್ಯೂಸ್ ಮಾಡೋಣ ಅಂತೇಳಿ ಎತ್ತಿಟ್ಕೊಂಡೆ. ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿದ್ನಲ್ಲ, ನಮ್ಮ ಹೋಟೆಲಿಂದನೇ ದೋಸೆನ ತರಿಸ್ಕೊಂಡಿದ್ದೆ ಪಾಪುಗೆ ತಿನ್ಸೋಣ ಅಂತೇಳಿ. ಅವನಿಗೆ ತಿನ್ನಿಸಿ ಸ್ಕೂಲ್ಗೆ ಹೋಗಿ ಡ್ರಾಪ್ ಮಾಡಿ ಬಂದೆ. ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಇವತ್ತು ಹಳ್ಳಿ ಸ್ಟೈಲಲ್ಲಿ ಸ್ವಲ್ಪ ಮೊಟ್ಟೆ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತೇಳಿ ಇವತ್ತು ಮಾಡ್ಕೋತಾ ಇದ್ದೀನಿ. ಇದನ್ನು ನಮ್ಮ ಅಜ್ಜಿ ಮಾಡ್ತಾಯಿದ್ರು. ತುಂಬ ಅಂದರೆ ಸಾಮಗ್ರಿಗಳನ್ನ ತುಂಬ ಕಮ್ಮಿ ಹಾಕಿ ರುಚಿಯಾಗಿ ಮಾಡ್ಕೊಡ್ತಾಯಿದ್ರು. ತುಂಬಾ ರುಚಿಯಾಗಿ ಬರುತ್ತೆ. ಹಾಗೆಯೇ ಜಾಸ್ತಿ ಪದಾರ್ಥಗಳು ಕೂಡ ಇದಕ್ಕೆ ಬೇಕಾಗೋದೇ ಇಲ್ಲ. ಅದಕ್ಕಾಗಿ ನಾನು ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. 1.5 ಈರುಳ್ಳಿನ ಅಷ್ಟನ್ನು ನಾನು ರುಬ್ಲಿಕ್ಕೆ ಅಂತೇಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇನ್ನೊಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಒಗ್ಗರಣೆಗೆ ಅಂತ ಹೇಳಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ 2 ಟೊಮೊಟೊ ಕೂಡ
ತೊಗೊಂಡಿದ್ದೀನಿ. ಸೊ ಹಾಗೆಯೇ ಅದನ್ನು ಕೂಡ ಎಲ್ಲನೂ ಕೂಡ ಚಾಪ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಫಸ್ಟಿಗೆ ಇದನ್ನೆಲ್ಲ ಚಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಸಾಂಬಾರು ಮಾಡೋದು ತುಂಬಾ ಈಸಿ, ಬೇಗನೆ ಆಗಿಬಿಡುತ್ತೆ. ಹಾಗೆಯೇ ಇಲ್ಲೊಂದು ಪ್ಯಾನನ್ನು ಬಿಸಿ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕಾಯಲಿಕ್ಕೆ ಹಾಕ್ಕೊಂಡು ಕಟ್ ಮಾಡಿದಂತಹ ಈರುಳ್ಳಿ ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಬಿಡ್ತೀನಿ. ಸೊ ಆದಷ್ಟು ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಕೊಂಡು ನಾನು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾವು ರುಬ್ಲಿಕ್ಕೆ ಹಾಕ್ತಿರೋದಲ್ವ, ಸ್ವಲ್ಪ ದೊಡ್ಡದಾಗಿದ್ದರೂ ಕೂಡ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ಬಿಟ್ಟೆ. ಹಾಗೆಯೇ 1-2 ಟೊಮೆಟೊ ಕೂಡ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಆದರೆ ನಿಮಗೆ ಗೊತ್ತಿರುತ್ತೆ, ನಾನು ಆದಷ್ಟು ಮಸಾಲ ಸಾಂಬಾರುಗಳನ್ನ ಈ ಥರ ಹುರ್ಕೊಂಡು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಗ್ಯಾಸ್ಟ್ರಿಕ್ ಆಗೋಲ್ಲ ಅನ್ನೋ ರೀಸನ್ಗೆ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಒಂದು 2 ನಿಮಿಷ ಹುರಿದ ನಂತರ ಈಗ 1-2 ಏಲಕ್ಕಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ ಇಷ್ಟನ್ನು ಕೂಡ ಹಾಕ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡು ಬಿಡ್ತೀನಿ. ಹಾಗೆಯೇ ಈಗ ತೆಂಗಿನಕಾಯಿನ ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ತೆಂಗಿನಕಾಯಿ ಕೂಡ ಹಾಕಿದರೆ ಸ್ವಲ್ಪ ಜಾಸ್ತಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ತೆಂಗಿನಕಾಯಿ ಬೇಡ ಅಂದರೆ ಕಂಪ್ಲೀಟಾಗಿ ನೀವು ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸಾಂಬಾರು ಸ್ವಲ್ಪ ತಿಕ್ನೆಸ್ ಇರಲಿ ಅಂತೇಳಿ ತೆಂಗಿನಕಾಯಿನ ಸ್ವಲ್ಪ ಕೂಡ ಬಳಸ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪುಡಿ ಇಲ್ಲ ಅನ್ನೋರು ಧನಿಯಾ ಪೌಡರ್ ಹಾಗೆಯೇ ಚಿಲ್ಲಿ ಪೌಡರ್ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನು ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ತಣ್ಣಗೆ ಹಾಕಲಿಕ್ಕೆ ಎತ್ತಿಟ್ಕೊಂಡಿದ್ದೆ. ಹಾಗೆಯೇ ಮಸಾಲ ತಣ್ಣಗಾಗಿದ ನಂತರ ಈಗ ಮಸಾಲಾನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪು ಪೌಡರ್ ಕೂಡ ಹಾಕೋತಾ ಇದ್ದೀನಿ. ಫ್ರೆಶ್ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನು ಕೂಡ ಹಾಕೋಬೋದು. ಸ್ವಲ್ಪ ನೀರು ಹಾಕಿ ಈಗ ಸ್ವಲ್ಪನೂ ಕೂಡ ತರಕಾರಿ ಇಲ್ಲದೆ ನುಣ್ಣಗೆ ಇದನ್ನು ರುಬ್ಕೋಬೇಕಾಗುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಂತೇಳಿ. ತರಕಾರಿ ಇದ್ದರೆ ಮೊಟ್ಟೆ ನಾವು ಬಿಟ್ಟಾಗ ಮೊಟ್ಟೆ ಹೊಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಂಬಾರಲ್ಲಿ ಮೊಟ್ಟೆ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹಾಗೆಯೇ ಅದೇ ಪ್ಯಾನಿಗೆ ನಾನು ಮತ್ತೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾಗಿ ನಂತರ ಸಣ್ಣಗೆ ಹಚ್ಚಿಟ್ಟಂತಹ ಈರುಳ್ಳಿ ಕೂಡ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಬಿಡ್ತೀನಿ. ಹಾಗೆಯೇ ಸೀಕ್ರೆಟ್ ಅಂತ ಅಂದರೆ ಈ ಸಾಂಬಾರಲ್ಲಿ ಫಸ್ಟಿಗೆ ನಾನೇನು ರುಬ್ಬಿಟ್ಕೊಂಡಿದ್ದೆ ಮಸಾಲನ ಅದನ್ನ ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಈ ಥರ ಹುರ್ಕೊಂಡು ಬಿಡ್ತೀನಿ. ಸೊ ಈ ಥರ ಒಂಥರ ಒಗ್ಗರಣೆ ಕೊಟ್ಟಂಗೆ ಸಾಂಬಾರಿಗೆ ನಿಮಿಷ ಈ ಥರ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಎಲ್ಲ ಮಸಾಲನೂ ಕೂಡ ಆ್ಯಡ್ ಮಾಡಿಕೊಂಡು ನೀರನ್ನು ಎಷ್ಟು ಬೇಕೋ ಅಷ್ಟು ಅಳತೆಗೆ ತಕ್ಕಂಗೆ ನೀರನ್ನು ಕೂಡ ಸೇರಿಸ್ಕೊಂಡು ಬಿಡ್ತೀನಿ. ನೀವು ಮುದ್ದೆಗೆ ಅಥವಾ ರೈಸ್ಗೆ ಆದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆಯೇ ಚಪಾತಿಗಾದರೆ ಸ್ವಲ್ಪ ಈ ಥರ ತಿಕ್ಕಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ ರೀತಿ. ಸೊ ಅದಕ್ಕಾಗಿ ನಾನೀಗ ಇದನ್ನು ಚಪಾತಿಗೆ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಕೂಡ ಮಾಡ್ಕೋಬೋದು. ನೀರನ್ನು ಈ ಹಂತದಲ್ಲಿ ನೀವು ನೋಡಿ ಹಾಕೋಬೇಕಾಗುತ್ತೆ. ಹಾಗೆಯೇ 1-2 ನಿಮಿಷ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಮುಚ್ಚಿಟ್ಟು ಈಗ ಬೇಯಿಸ್ಕೊಂಡ ನಂತರ ಈಗ ನೋಡ್ತಾ ಇರ್ಬೋದು ಕುದಿ ಬರ್ತಾ ಇದೆ. ಈ ಕುದಿ ಬಂದಿರುವಂಥ ಟೈಮಲ್ಲಿ ನೀವು ಉಪ್ಪನ್ನು ನೋಡಿ ಹಾಕೋಬೇಕಾಗುತ್ತೆ. ಲಾಸ್ಟಿಗೆ ಮೊಟ್ಟೆ ಹಾಕಿದ ಮೇಲೆ ಉಪ್ಪು ಹಾಕಿದರೆ ಅಷ್ಟಾಗಿ ಚೆನ್ನಾಗಿ ಮೊಟ್ಟೆಗೆ ಉಪ್ಪು ಹಿಡಿಯೋದಿಲ್ಲ. ಅದಕ್ಕೆ ನೀವು ಈ ಹಂತದಲ್ಲಿ ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಸೊ ಸಾಂಬಾರು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಮತ್ತೆ 2 ನಿಮಿಷ ಬಿಟ್ಟಿದ ನಂತರ ಈಗ ನಾನು ಲಿಡ್ನ ಓಪನ್ ಮಾಡಿಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸೊ ಮೊಟ್ಟೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ನಾನು ಗ್ಯಾಸನ್ನು ಇಟ್ಕೊಂಡು ಮೊಟ್ಟೆನ ಹಾಕೋತಾ ಇದ್ದೀನಿ. ಕೆಳಗಡೆ ತಳ ಕಚ್ಚುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮೊಟ್ಟೆ ಎಲ್ಲನೂ ಕೂಡ ಈ ಥರ ಒಂದು ಬೌಲಲ್ಲಿ ಒಡೆದು ನಂತರ ನಾನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೇರಿಸೋದ್ರಿಂದ ಮೊಟ್ಟೆಗಳು ಚೂರು ಆಗೋದಿಲ್ಲ. ಸಾಂಬಾರಲ್ಲಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತೇಳಿ ಈ ಥರ ನಾನು ಡೈರೆಕ್ಟಾಗಿಯೇ ಬೌಲ್ಗೆ ಹಾಕಿ ನಂತರ ನಾನು ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಇಲ್ಲ ಚೋಟಲ್ಲಿ ಕೂಡ ನಾವು ಹಾಕ್ಬೋದು. ಅದು ತುಂಬಾ ಈಸಿಯಾಗಿ ನಾವು ಅದನ್ನು ಮಾಡ್ಕೋಬೋದು. ಹಾಗೆಯೇ ಅದನ್ನೆಲ್ಲ ಹಾಕಿ 1-2 ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಈಗ ಮೊಟ್ಟೆ ಎಲ್ಲ ತಳ ಕಚ್ಬಿಟ್ಟಿರುತ್ತೆ ಅದನ್ನೆಲ್ಲ ಸ್ವಲ್ಪ ಈ ಥರ ಬಿಡಿಸ್ಕೊತಾ ಇದ್ದೀನಿ. ಮತ್ತು ನಾನು ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ನಮಗೆ ಕಂಪ್ಲೀಟಾಗಿ ಮೊಟ್ಟೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈ ಹಳ್ಳಿಗಳ ಸೈಡಲ್ಲಿ ಇದೇ ಥರನೇ ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ಒಂದು ಮೊಟ್ಟೆ ಕೂಡ ಚೂರಾಗಿಲ್ಲ. ಆ್ಯಂಡ್ ನಾವೆಲ್ಲ ಯಾವ ಥರ ಮೊಟ್ಟೆ ಬಿಟ್ಟಿದ್ವೋ ಅದೇ ಥರ ಮೊಟ್ಟೆಗಳಿದೆ. ಎಷ್ಟು ಮೊಟ್ಟೆ ಹಾಕಿದ್ವೋ ಅಷ್ಟು ಮೊಟ್ಟೆಗಳು ನಮ್ಗೆ ಕಂಪ್ಲೀಟಾಗಿ ಕೈಗೆ ಸಿಗುವಷ್ಟು ಚೆನ್ನಾಗಿ ಬೆಂದಿರುತ್ತೆ. ಸೊ ಈ ಥರ ಒಮ್ಮೆ ಮಾಡಿ ನೋಡಿ, ಖಂಡಿತವಾಗ್ಲೂ ನೀವು ಕೂಡ ಇಷ್ಟಪಡ್ತೀರಾ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿತ್ತು ಅಂತೇಳಿ. ನಮ್ಮ ಅಜ್ಜಿ ಇದೇ ಥರನೇ ಮಾಡ್ತಾಯಿದ್ರು. ಸೊ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ. ಹಾಗೆಯೇ ನಾನು ಊಟ ಎಲ್ಲ ಮುಗಿಸ್ಕೊಂಡ ನಂತರ ಸ್ವಲ್ಪ ಬಟ್ಟೆ ಕೂಡ ಮಡಿಸೋದೆಲ್ಲ ಇತ್ತು, ಅದನ್ನೆಲ್ಲ ಮಡಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಸೊ ಯೂಶಲಾಗಿ ಮನೇಲಿ ಹೋಮ್ ಮೇಕರ್ಗಳಿದ್ದೀವಿ ಅಂದರೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ಕೆಲಸ ನಡೀತಾನೇ ಇರುತ್ತೆ. ಹಾಗೆಯೇ ಅಡುಗೆ ಕೆಲಸ ಒಂದು ಮುಗ್ದೋಯ್ತು ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸ ಮುಗ್ದಂಗೆ. ಅದಕ್ಕೆ ನಾನು ಪಾಪು ಬರೋಕ್ಕೆ ಮುಂಚೆನೇ ಸಾಂಬಾರೆಲ್ಲ ಮಾಡಿಟ್ಟು ಇವಾಗ ಎಲ್ಲ ಕೆಲಸಗಳನ್ನ ಕೂಡ ಮುಗಿಸ್ಕೊತಾ ಇದ್ದೀನಿ. ಅವನಿಗೆ 3 ಅವರ್ ಅಷ್ಟೇ ಇರೋದ್ರಿಂದ ನನಗೆ 3 ಅವರ್ ಎಷ್ಟಾಗುತ್ತೋ ಅಷ್ಟೇ ಕೆಲಸ
ಕೆಲಸಗಳನ್ನ ಮುಗಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅವ್ನು ಬಂದಮೇಲೆ ಕೆಲಸಗಳ ಅಷ್ಟಾಗಿ ಮಾಡೋಕ್ಕಾಗೋದೇ ಇಲ್ಲ. ಸೊ ಅದಕ್ಕಾಗಿ ಹಾಗೆಯೇ ಒಂದು ಪಾರ್ಸೆಲ್ ಕೂಡ ಬಂದಿತ್ತು. ನಾನು ಲಾಸ್ಟ್ ಟೈಮ್ ಟ್ರೈಪಾಡ್ ಹಾಳಾಗಿದೆ ಅಂತ ಹೇಳಿದ್ನಲ್ಲ, ಅದು ಪಾರ್ಸೆಲ್ ಕೂಡ ಬಂದಿತ್ತು. ಸೊ ಅದನ್ನು ಇವತ್ತು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹೇಗಿದೆ ಏನು ಅಂತ ಹೇಳಿ. ಸೊ ನನಗೆ ಸ್ಟಾರ್ಟಿಂಗ್ ನಂಗೆ ಅದು ಇಷ್ಟ ಆಗಲೇ ಇಲ್ಲ. ಸ್ವಲ್ಪ ನಾನು ರೆಸಿಪಿಗಳೆಲ್ಲ ಮಾಡ್ತಾ ಇರೋದ್ರಿಂದ ರೆಸಿಪಿಗೆ ಮಾತ್ರ ನಾನು ಈ ಟ್ರೈಪಾಡ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕಾಗಿ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸರಿ ಒಂದು ಸತಿ ಯೂಸ್ ಮಾಡಿ ನೋಡೋಣ, ಅದಾದಮೇಲೆ ಇನ್ನೂ ರಿಟರ್ನ್ 10 ಡೇಸ್ ಇತ್ತಲ್ಲ ಅಂತ ಹೇಳಿ ಸೊ ಒಂದು 2 ಡೇಸ್ ಯೂಸ್ ಮಾಡಿ ನೋಡಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಅದರಲ್ಲೇ ಕೆಲವೊಂದಷ್ಟು ರೆಸಿಪಿಗಳು ಕೂಡ ಶೂಟ್ ಮಾಡಿಕೊಂಡೆ. ಹಾಗೆಯೇ ಇದು ಬಂದು ಪಾಪುಗೆ ಫ್ರೂಟ್ಸ್ ತಿನ್ನಲಿಕ್ಕೆ ಸ್ವಲ್ಪ ಈ ಥರ ಫೋರ್ಕೆಲ್ಲ ಬೇಕಿತ್ತು, ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಇವಾಗ ತೋರಿಸ್ತಾ ಇರುವಂಥ ಎಲ್ಲ ಪ್ರಾಡಕ್ಟ್ ಕೂಡ ನಾನು ಅಮೆಝಾನಲ್ಲಿ ನಾನು ಆರ್ಡರ್ ಮಾಡಿದ್ದಂಥದ್ದು. ಇದ್ರ ಎಲ್ಲ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಆ್ಯಂಡ್ ಇದು ಕ್ವಾಲಿಟಿ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಸೈಜ್ ಅಂತೂ ತುಂಬಾ ಚಿಕ್ಕದಿತ್ತು. ಮಕ್ಕಳು ತಿನ್ನಬೇಕಾದ್ರೆ ಬಾಯಿ ಒಳಗಡೆ ಹಾಕೋಬಿಡ್ತಾರೆ ಅಂತೇಳಿ ಸ್ವಲ್ಪ ಭಯ ಆಯಿತು. ಅದಕ್ಕಾಗಿ ನಾನು ಇವಾಗ ಸ್ಟಿಲ್ ಕೊಡ್ತಾ ಇಲ್ಲ ಅವನಿಗೆ. ಸೊ ಮುಂದೆ ಕೊಟ್ಟರೆ ಆಯಿತು ಅಂತೇಳಿ ತರಿಸ್ಕೊಂಡ್ಬಿಟ್ಟಿದ್ದೀನಲ್ಲ, ಮತ್ತೆ ರಿಟರ್ನ್ ಏನು ಮಾಡೋದು ಬೇಡ ಅಂತೇಳಿ. ಬಟ್ ಈ ಲಯನ್ ಇದೆಯಾ, ಯೆಲ್ಲೋ ಕಲರ್ ಇದೆಯಲ್ಲ, ಅದನ್ನಷ್ಟೇ ನಾನು ಕೊಡ್ತಾ ಇದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಇದೆ ಅದು, ಅಷ್ಟಾಗಿ ಬಾಯಿಗೆ ಇದೆಲ್ಲ ಹಾಕೊಳ್ಳೋದಿಲ್ಲ. ಈ ಚಿಕ್ಕದೆಲ್ಲ ಸ್ವಲ್ಪ ಬಾಯಿಗೆ ಒಳಗಡೆ ಹೋಗಿಬಿಡುತ್ತೆ ಅವನಿಗೆ. ಅದಕ್ಕಾಗಿ ಸ್ವಲ್ಪ ದೊಡ್ಡದಿರುವಂಥದ್ದನ್ನಷ್ಟೇ ನಾನು ಯೂಸ್ ಮಾಡ್ತಾಯಿದ್ದೀನಿ. ಚಿಕ್ಕದನ್ನೆಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ. ಸೊ ಮುಂದೆ ಅವನಿಗೆ ಕೊಟ್ಟರೆ ಆಯಿತು ಅಂತ ಹೇಳಿ. ಇದು ಸೆಟ್ ಆಫ್ 10 ಬಂದಿತ್ತು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಇತ್ತು ಅಂತಲೇ ಅನ್ನಿಸ್ತು. ಸ್ವಲ್ಪ ಆಫರಲ್ಲಿ ಸಿಕ್ಕಿತ್ತು ನನಗೆ ಇದು, ಅದಕ್ಕಾಗಿ ಇದನ್ನು ತರಿಸ್ಕೊಂಡಿದ್ದೆ. ಹಾಗೆಯೇ ಇವಾಗ ಬೈ ಮಾಡಿರುವಂತಹ ಟ್ರೈಪಾಡ್ ಬಂದು ಸೊ ನಾರ್ಮಲಾಗಿ ಈ ಟೇಬಲ್ ಟಾಪ್ ಹೋಲ್ಡರ್ ಅಂತ ಹೇಳ್ತಾರಲ್ಲ, ಈ ಡ್ರಾಯಿಂಗ್ ಮಾಡಲಿಕ್ಕೆ ಅಥವಾ ಏನಾದರೂ ರಂಗೋಲಿಗಳು ಶೂಟ್ ಮಾಡಲಿಕ್ಕೆಲ್ಲ ತುಂಬಾ ಯೂಸ್ ಆಗುವಂತಹ ಟ್ರೈಪಾಡ್ ಇದು. ಸೊ ನಾನು ಜಾಸ್ತಿ ಇತ್ತೀಚೆಗೆ ಕಿಚನಲ್ಲಿ ಮಾಡ್ತಾ ಇರೋದ್ರಿಂದ ನನಗೆ ಹಲ್ಲಿಗೆ ಹೋಲ್ಡ್ ಮಾಡಲಿಕ್ಕೆ ಒಂದು ಟ್ರೈಪಾಡ್ ಬೇಕಿತ್ತು. ಸೊ ನನ್ನ ಹತ್ರ ನಾರ್ಮಲಾಗಿ ಟ್ರೈಪಾಡ್ ಇದೆಯಲ್ಲ, ಅದನ್ನ ಹಲ್ಲಲ್ಲಿ ಸೆಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಸೆಟ್ ಮಾಡಿದರೂ ಕೂಡ ಅಷ್ಟಾಗಿ ಚೆನ್ನಾಗಿ ಶೂಟ್ ಕೂಡ ಆಗ್ತಿರ್ಲಿಲ್ಲ. ಅದಕ್ಕಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ಎಲ್ಲಿ ಬೇಕಾದರೂ ಫಿಟ್ ಮಾಡ್ಬೋದು. ಹಾಗೆಯೇ ಯಾವ ಥರ ಬೇಕಾದ್ರೆ ಎಕ್ಸ್ಪೆಂಡ್ ಮಾಡಿಕೊಂಡು ನಾವು ವೀಡಿಯೋಸ್ನ ಮಾಡ್ಬೋದು. ಆ್ಯಂಡ್ ನೋಡಿದಾಗ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ಅದಾದಮೇಲೆ ಯೂಸ್ ಮಾಡಿದಾಗ ಕೂಡ ಸ್ವಲ್ಪ ನನಗೆ ಕಷ್ಟ ಅನ್ನಿಸ್ತಾ ಇತ್ತು. ಆ್ಯಂಡ್ ಒಂದು ಮ್ಯಾನ್ಯುವಲ್ ಕೂಡ ಕೊಟ್ಟಿದ್ರು ಹೇಗೆ ನಾನು ಯೂಸ್ ಮಾಡೋದು ಅಂತ ಹೇಳಿ. ಸೊ ಅದಾದಮೇಲೆ ನಾನು 2 ಡೇಸ್ ಆದಮೇಲೆ ಶೂಟ್ ಮಾಡಿದ್ದು ನೋಡಿದಾಗ ತುಂಬಾ ಡಿಫ್ರೆಂಟ್ ಇತ್ತು. ಆ ಟ್ರೈಪಾಡ್ಗಾಗಿನೇ ಈ ಟ್ರೈಪಾಡ್ಗೂ ತುಂಬಾ ಡಿಫ್ರೆಂಟ್ ಅಂತ ಅನ್ನಿಸ್ತು. ಅದಕ್ಕೆ ನಾನು ಈ ಹೋಲ್ಡರ್ನ ನಾನು ರಿಟರ್ನ್ ಮಾಡಿದ್ದೆ. ಆ್ಯಂಡ್ ಅದಾದಮೇಲೆ ಕ್ಯಾನ್ಸಲ್ ಕೂಡ ಮಾಡಿಬಿಟ್ಟೆ. ಚೆನ್ನಾಗಿದೆ, ವರ್ಕ್ ಆಗುತ್ತೆ ಇದು ಅಂತ ಹೇಳಿ. ಆ್ಯಂಡ್ ಇದು ಕೂಡ ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕು ಕೂಡ ನಾನು ಹಾಕಿರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನೀವು ಹೋಗಿ ತಗೊಂಡು ಚೆಕ್ ಮಾಡಿ ನೋಡ್ಬೋದು. ಆ್ಯಂಡ್ ಕಲರ್ಸ್ ಕೂಡ ತುಂಬ ಕಲರ್ಸ್ಗಳಿದೆ. ನಾನು ಇವತ್ತು ಬ್ಲ್ಯಾಕಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಕೌಂಟರ್ ಟಾಪ್ ಮೇಲೆ ಫಿಟ್ ಮಾಡಿಬಿಟ್ರೆ ಒಂದು ತಾವು ಫಿಟ್ ಮಾಡಿದರೆ ನಾವು ಎಲ್ಲಿ ಬೇಕಾದರೂ ಶೂಟ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಎಕ್ಸ್ಪೆಂಡ್ ಆಗುತ್ತೆ. ಯಾವ ಥರ ಬೇಕಾದ್ರೆ ಎಕ್ಸ್ಪೆಂಡ್ ಮಾಡಿಕೊಂಡು ನಾವು ವಿಡಿಯೋನ ಶೂಟ್ ಮಾಡ್ಕೋಬೋದು. ಹೀಗೆ ಇದ್ರ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಅದಕ್ಕೆ ನಾನು ಇದನ್ನು ರಿಟರ್ನ್ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆಯೇ ಸಾಂಬಾರೆಲ್ಲ ಮಾಡಿಟ್ಟಿದ್ನಲ್ಲ, ಸ್ವಲ್ಪ ಟೈಮ್ ಇತ್ತು. ಅದಕ್ಕೆ ಯೂಟ್ಯೂಬ್ ನೋಡಿ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೆ. ಬ್ಲೌಸ್ ಪೀಸ್ ಸ್ವಲ್ಪ ಕಮ್ಮಿ ಬ್ಲೌಸ್ ಪೀಸ್ ಇತ್ತು. ಅದಕ್ಕೆ ಅಜ್ಜಿ ಸೈಜಲ್ಲಿ ಈ ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿದೆ. ನನಗೂ ಕೂಡ ಫಸ್ಟ್ ಟೈಮ್ ನಾನು ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ನ ಮಾಡ್ಕೊಂಡಿದ್ದು. ಸೊ ಹೇಗೆ ಬರುತ್ತಪ್ಪ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಬಟ್ ಬ್ಲೌಸ್ ಪೀಸ್ ಚೆನ್ನಾಗಿರಲಿಲ್ಲ, ಕ್ವಾಲಿಟಿ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಅದಕ್ಕಾಗಿ ಹೊಲಿದ್ರೂ ಕೂಡ ದಾರ ಎಲ್ಲ ಬಿಟ್ಕೊಂಡ್ಬಿಟ್ಟಿತ್ತು. ಬಟ್ ಅಜ್ಜಿ ಸೈಜಲ್ಲೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ನಾನು ಹೊಲ್ಕೊಂಡಿದ್ದೆ. ನನಗೆ ಟಕ್ನ ಹೆಲ್ಪ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವುದ್ಲಿ ನಾವು ಮಾರ್ಕ್ ಮಾಡಿ ಮಾಡಬೇಕು ಅನ್ನೋದು ಮಾತ್ರ ಗೊತ್ತಿರಲಿಲ್ಲ. ನಾನು ಟೈಲರ್ ಕ್ಲಾಸ್ಗೂ ಕೂಡ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಮಿಷಿನ್ ಇದೆ, ಬಟ್ ನಾನು ಕಲ್ತಿಲ್ಲ. ಬಟ್ ಏನಾದ್ರೂ ನಾರ್ಮಲ್ ಬಟ್ಟೆಗಳಾದರಷ್ಟೇ ಸ್ಟಿಚಿಂಗ್ ಹಾಕೋತಾ ಇದ್ದೆ. ಇವತ್ತು ಸುಮ್ಮನೆ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡಿದ್ದೆ. ಈ ಬ್ಲೌಸ್ ಪೀಸ್ನ ನಾರ್ಮಲಾಗಿ ವರಲಕ್ಷ್ಮಿ ಹಬ್ಬಕ್ಕೆ ಕೊಟ್ಟಿರ್ತಾರಲ್ಲ, ಅದು ಹಾಗೇ ಇತ್ತು. ತುಂಬ ಬ್ಲೌಸ್ ಪೀಸ್ ಇದೆ, ಇದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥರ ಕಲಿಯೋಕ್ಕೆ ಹೋದಾಗ ಯೂಸ್ ಆಗುತ್ತೆ ಪೀಸ್ ಎಲ್ಲ ಅಂಥೇಳಿ ನಾನು ಅದೇ ಥರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಸ್ಟಿಚ್ ಮಾಡಿರೋದಲ್ವ, ಫಿನಿಶಿಂಗ್ ಎಲ್ಲ ಅಷ್ಟಾಗಿ ಚೆನ್ನಾಗಿ ಬಂದಿಲ್ಲ. ಅಜ್ಜಿ ಬೆನ್ನ ಹತ್ರ ಗ್ಯಾಪ್ ಕೂಡ ಹಾಕಲ್ಲ, ಅದಕ್ಕೆ ಎಷ್ಟು ಅಳತೆ ಇತ್ತು ಅಷ್ಟೇ ಅಳತೆಯಲ್ಲಿ ಹೊಲಿದಿದ್ದೆ. ಸೊ ಅಜ್ಜಿ ಕೂಡ ಚೆನ್ನಾಗಿದೆ, ಹುಕ್ ಹಾಕಿ ಕೊಡು ನಾನು ಹಾಕೋತೀನಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಅದನ್ನು ಎತ್ತಿಟ್ಕೊಂಡು ನಾನು ಈ ಹಬ್ಬ ಎಲ್ಲ ಮುಗಿದ್ಮೇಲೆ ಜಾಯ್ನ್ ಆಗಬೇಕಂತ ಹೇಳಿದ್ದೀನಿ ಕ್ಲಾಸ್ಗೆ. ನೋಡಬೇಕು, ಪಾಪು ಕೂಡ ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ, ನನಗೆ 3 ಅವರ್ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಇದನ್ನಾರ್ಧ ಕಲಿಯೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ. ದಯವಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.